2026ರ IPL ಮಿನಿ ಆಕ್ಷನ್ ಮೇಲೆ ಕಣ್ಣಿಟ್ಟಿರುವಂತಹ ಫ್ರಾಂಚೈಸಿಗಳು ಘಟಾನುಘಟಿ ಆಟಗಾರರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಕೋಟಿ ಕೋಟಿ ವೀರರೆಲ್ಲ ಅಖಾಡದಲ್ಲಿ ಇರೋದ್ರಿಂದ ಮಿನಿ ಹರಾಜು ರಂಗೇರೋದ್ರಲ್ಲಿ ಡೌಟೇ ಇಲ್ಲ. ಓಪನಿಂಗ್ ಬ್ಯಾಟರ್ಸ್ನಿಂದ ಹಿಡಿದು ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ವರೆಗೂ ಕೂಡ ಸಾಕಷ್ಟು ಆಪ್ಷನ್ಸ್ ಇದೆ. ಯಾವ್ಯಾವ ಪ್ಲೇಯರ್ಸ್ ಯಾವ್ಯಾವ ತಂಡಕ್ಕೆ ಸೇರ್ತಾರೆ ಎನ್ನುವಂಥ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾನೆ ಇದೆ. ಇನ್ನು ಅದೆಲ್ಲದರ ನಡುವೆ ಅದೆರಡು ತಂಡಗಳ ಕ್ಯಾಪ್ಟನ್ಸ್ ಯಾರಾಗಬಹುದು ಎನ್ನುವಂಥ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. 8 ತಂಡಗಳಲ್ಲಿ ಕ್ಯಾಪ್ಟನ್ಸಿ ಬದಲಾವಣೆ ಇಲ್ಲದೆ ಇದ್ರೂ ಕೂಡ 2 ಫ್ರಾಂಚೈಸಿಗಳಂತೂ ಪಕ್ಕಾ ಕ್ಯಾಪ್ಟನ್ನ ಬದಲಾವಣೆ ಮಾಡಲೇಬೇಕಾಗುತ್ತೆ. ಸೊ ಯಾವ ತಂಡಗಳು ಯಾರಾಗ್ತಾರೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ IPLಗೆ ಕಂಪೇರ್ ಮಾಡಿದರೆ ಮುಂದಿನ ಆವೃತ್ತಿಗೆ ಸಾಕಷ್ಟು ಪ್ಲೇಯರ್ಗಳು ಹೊಸ ಜೆರ್ಸಿಯೊಂದಿಗೆ ಕಣಕ್ಕಿಳಿತಾರೆ. ಸ್ಟಾರ್ ಪ್ಲೇಯರ್ಗಳೇ ಬೇರೆ ಬೇರೆ ತಂಡವನ್ನು ಸೇರ್ಕೊಳ್ತಾರೆ. ಕೆಲವರು ಈಗಾಗಲೇ ಟ್ರೇಡ್ ವಿಂಡೋ ಮೂಲಕ ಟೀಮ್ ಬಿಟ್ಟಿದ್ರೆ ಇನ್ನೂ ಕೆಲವರು ಮಿನಿ ಆಕ್ಷನ್ನಲ್ಲಿ ಹೊಸ ತಂಡಗಳನ್ನು ಸೇರ್ಕೊಳ್ತಾರೆ. ಹೀಗಿರುವಾಗ 8 ತಂಡಗಳಲ್ಲಿ ಕಳೆದ ಸೀಸನ್ನಲ್ಲಿದ್ದಂಥ ಕ್ಯಾಪ್ಟನ್ಗಳೇ ಲೀಡ್ ಮಾಡ್ತಾರೆ. ಆದರೆ KKR ಮತ್ತು RRನಲ್ಲಿ ಮಾತ್ರ ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ಮೊದಲಿಗೆ 2026ರಲ್ಲಿ ಕ್ಯಾಪ್ಟನ್ಸಿ ಕನ್ಫರ್ಮ್ ಆಗಿರುವಂಥ 8 ತಂಡಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ. ಅಂಡ್ ಎಷ್ಟು ವರ್ಷದಿಂದ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅನ್ನೋ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬಗ್ಗೆ ನೋಡೋದಾದ್ರೆ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಋತುರಾಜ್ ಗಾಯಕ್ವಾಡ್ರನ್ನ ಕ್ಯಾಪ್ಟನ್ ಆಗಿ ಮಾಡೋದಾಗಿ ಅನೌನ್ಸ್ ಮಾಡಿದೆ. 2025ರಲ್ಲಿ ಆಲ್ರೆಡಿ ಇವರು CSKಯ ಕ್ಯಾಪ್ಟನ್ ಆಗಿದ್ರು. ಆರಂಭದ ಕೆಲ ಪಂದ್ಯಗಳಲ್ಲಿ ತಂಡವನ್ನ ಲೀಡ್ ಮಾಡಿದ್ರು. ಆನಂತರ ಇಂಜುರಿ ಕಾರಣದಿಂದಾಗಿ ಇಡೀ ಸರಣಿಯಿಂದ ಅಂದ್ರೆ ಇಡೀ ಟೂರ್ನಿಯಿಂದ ರೂಲ್ಡ್ ಔಟ್ ಆಗ್ತಾರೆ. ಆ ಟೈಮಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಕ್ಯಾಪ್ಟನ್ಸಿಯನ್ನು ವಹಿಸ್ಕೊಳ್ತಾರೆ. ಸೊ ಈ ವರ್ಷ ಕೂಡ ಋತುರಾಜ್ ತಂಡವನ್ನ ಲೀಡ್ ಮಾಡೋದು ಅನೌನ್ಸ್ ಆಗಿದೆ. ಸೊ ಇದನ್ನ CSK ಫ್ರಾಂಚೈಸಿಯೇ ಅಧಿಕೃತ ಪಡಿಸಿದೆ. ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗುವಂತ ನಿರೀಕ್ಷೆ ಇತ್ತು, ಬಟ್ ಋತುರಾಜ್ ಗಾಯಕ್ವಾಡ್ ನಾಯಕನಾಗಿ ಮುಂದುವರಿಯೋದಾಗಿ CSK ಫ್ರಾಂಚೈಸಿಯ ಹೇಳ್ಕೊಂಡಿದೆ. ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ತಂಡದಲ್ಲಿ ಯಾವುದೇ ನಾಯಕತ್ವದ ಬದಲಾವಣೆ ಇರೋದಿಲ್ಲ. ಪ್ಯಾಟ್ ಕಮಿನ್ಸ್ ಅವರೇ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗ್ತಾರೆ. 2024ರಿಂದ SRH ತಂಡದ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾ ಇದ್ದಾರೆ. ಅಂಡ್ 2024ರಲ್ಲಿ ಅಂದ್ರೆ ಅವರು ಕ್ಯಾಪ್ಟನ್ ಆದಂತ ಮೊದಲ ವರ್ಷವೇ ತಂಡವನ್ನ ಫೈನಲ್ಗೆ ಏರಿಸಿದ್ರು. ಸೊ ಈ ವರ್ಷ ಕೂಡ ಅವರೇ ತಂಡವನ್ನ ಅಂದ್ರೆ ನೆಕ್ಸ್ಟ್ ಸೀಸನ್ಗೆ ಅವರೇ ತಂಡವನ್ನ ಲೀಡ್ ಮಾಡ್ತಾರೆ. ಇನ್ನು ಗುಜರಾತ್ ಟೈಟನ್ಸ್ಗೆ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗ್ತಾರೆ. 2024ರಿಂದ ಗಿಲ್ ಈ ತಂಡವನ್ನ ಲೀಡ್ ಮಾಡ್ತಾ ಇದ್ದಾರೆ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಬಗ್ಗೆ ನೋಡೋದಾದ್ರೆ, ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿ ಅಂದ್ರೆ ಕಂಟಿನ್ಯೂ ಆಗ್ತಾರೆ. 2025ರಲ್ಲಿ ಇವರು ಮೆಗಾ ಹರಾಜಿನಲ್ಲಿ ದಾಖಲೆ ಮೊತ್ತಕ್ಕೆ ಲಕ್ನೋ ತಂಡವನ್ನ ಸೇರಿದ್ದ ಪಂತ್ಗೆ ಕ್ಯಾಪ್ಟನ್ಸಿಯನ್ನು ವಹಿಸಲಾಗಿತ್ತು. ಲಾಸ್ಟ್ ಸೀಸನ್ ಅಲ್ಲಿ ಅಷ್ಟೇನು ಎಫೆಕ್ಟಿವ್ ಆಗಿ ಕಾಣದೇ ಇದ್ರು ಕೂಡ ಪಂತ್ ಆನಂತರ ಟೀಮ್ ಇಂಡಿಯಾ ಪರ ಸಾಕಷ್ಟು ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಸೀಸನ್ಗೂ ಕೂಡ ಲಕ್ನೋ ತಂಡವನ್ನ ಪಂತ್ ಲೀಡ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬಗ್ಗೆ ನೋಡೋದಾದ್ರೆ, ರಜತ್ ಪಾಟಿದಾರ್ ಅವರು ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗ್ತಾರೆ. ಇಲ್ಲೂ ಕೂಡ ಯಾವುದೇ ಬದಲಾವಣೆ ಇರೋದಿಲ್ಲ. 2025ರಲ್ಲಿ ಕ್ಯಾಪ್ಟನ್ ಆಗಿ ಅವರು ನಾಯಕತ್ವವನ್ನು ವಹಿಸ್ಕೊಳ್ತಾರೆ. ಅಂಡ್ ಅದೇ ವರ್ಷ ಚೊಚ್ಚಲ ಬಾರಿಗೆ IPL ಟ್ರೋಫಿಯನ್ನ ಗೆಲ್ಲೋಕೆ RCBಗೆ ಇವರಿಂದ ಸಾಧ್ಯ ಆಗುತ್ತೆ, ಗೆಲ್ಲಿಸಿಕೊಡ್ತಾರೆ ಇವರ ನಾಯಕತ್ವದಲ್ಲಿ. ಸೊ ಈ ಮೂಲಕ ಇವರು ರಜತ್ ಪಾಟಿದಾರ್ RCB ತಂಡಕ್ಕೆ ಲಕ್ಕಿ ಕ್ಯಾಪ್ಟನ್ ಅಂತಾನೆ ಆಗಿದ್ದಾರೆ. ತಾವು ಕ್ಯಾಪ್ಟನ್ ಆದಂತ ಮೊದಲ ವರ್ಷವೇ RCB ತಂಡಕ್ಕೆ ಮೊದಲ ಬಾರಿಗೆ ಟ್ರೋಫಿಯನ್ನ ಗೆಲ್ಲಿಸಿಕೊಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸೊ ಒಂಥರ ಲಕ್ಕಿ ಕ್ಯಾಪ್ಟನ್ ಆಗಿರುವಂತ ರಜತ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಆಗೋದಿಲ್ಲ. ಅವರೇ RCBಯನ್ನ ನೆಕ್ಸ್ಟ್ ಇಯರ್ ಕೂಡ ಲೀಡ್ ಮಾಡ್ತಾರೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ನೋಡೋದಾದ್ರೆ, ಅಕ್ಷರ್ ಪಟೇಲ್ ಅವರೇ ನೆಕ್ಸ್ಟ್ ಸೀಸನ್ಗೂ ಕೂಡ ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗೋದು ಕನ್ಫರ್ಮ್ ಆಗಿದೆ. ಡೆಲ್ಲಿ ಫ್ರಾಂಚೈಸಿಯೇ ತನ್ನ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಅಕ್ಷರ್ ಪಟೇಲ್ ನೆಕ್ಸ್ಟ್ ಇಯರ್ ಕೂಡ ಲೀಡ್ ಮಾಡೋದು ಪಕ್ಕ ಅನ್ನೋದನ್ನ ಅನೌನ್ಸ್ ಮಾಡಿದೆ. ಸೊ ಲಾಸ್ಟ್ ಇಯರ್ ಅವರು ಕ್ಯಾಪ್ಟನ್ಸಿನ ವಹಿಸ್ಕೊಂಡಿದ್ರು ದೆಹಲಿ ತಂಡದ. ಸೊ ಅವರೇ ನೆಕ್ಸ್ಟ್ ಕೂಡ ಕಂಟಿನ್ಯೂ ಆಗ್ತಾರೆ. ಅಂಡ್ ಪಂಜಾಬ್ ಕಿಂಗ್ಸ್ಗೆ ಶ್ರೇಯಸ್ ಅಯ್ಯರ್ ಕಂಟಿನ್ಯೂ ಆಗ್ತಾರೆ. ಶ್ರೇಯಸ್ ಅಯ್ಯರ್ ಲಾಸ್ಟ್ ಸೀಸನ್ ಅಂದ್ರೆ 2025ರಲ್ಲಿ ಪಂಜಾಬ್ ತಂಡದ ನಾಯಕನಾಗಿ ಸೆಲೆಕ್ಟ್ ಆಗಿದ್ರು. ಅದು ಅಲ್ಲದೆ ಹೈಯೆಸ್ಟ್ ಬಿಡ್ ಆಗಿದ್ರಲ್ಲಿ ಇವರು 2ನೇ ಆಟಗಾರ ಆಗಿದ್ರು. ಸೊ ಶ್ರೇಯಸ್ ಅದ್ಭುತವಾಗಿ ತಂಡವನ್ನ ಲೀಡ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಫೈನಲ್ಗೂ ಕೂಡ ಪಂಜಾಬ್ ತಂಡ ಬಂದಿತ್ತು, ಬಟ್ RCB ವಿರುದ್ಧ ಸೋತು ರನ್ನರ್ ಅಪ್ ಆಗಿದ್ರು. ಸೊ ನೆಕ್ಸ್ಟ್ ಸೀಸನ್ಗೂ ಕೂಡ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಅಂಡ್ ಮುಂಬೈ ಇಂಡಿಯನ್ಸ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಅವರೇ ಮುಂದಿನ ಆವೃತ್ತಿಯಲ್ಲೂ ಕೂಡ ತಂಡವನ್ನ ಲೀಡ್ ಮಾಡ್ತಾರೆ. 2024ರಲ್ಲಿ ಪಾಂಡ್ಯಗೆ ಮುಂಬೈ ತಂಡದ ಕ್ಯಾಪ್ಟನ್ಸಿ ಸಿಕ್ಕಿತ್ತು. ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿ ಪಾಂಡ್ಯಗೆ ಪಟ್ಟವನ್ನ ಕಟ್ಟಲಾಗಿತ್ತು. ಸೊ 2024-25ರಲ್ಲಿ ಆಲ್ರೆಡಿ 2 ಸಲ ತಂಡವನ್ನ ಲೀಡ್ ಮಾಡಿದ್ದಾರೆ. ಅಂಡ್ 3ನೇ ವರ್ಷ ಮುಂದಿನ ವರ್ಷ ಕೂಡ ತಂಡವನ್ನ ಲೀಡ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಮುಂಬೈ ತಂಡದಲ್ಲೂ ಕೂಡ ಕ್ಯಾಪ್ಟನ್ಸಿ ಬದಲಾವಣೆ ಇರೋದಿಲ್ಲ. ಸೊ ಇಲ್ಲಿ 8 ತಂಡಗಳನ್ನ ಅಬ್ಸರ್ವ್ ಮಾಡಿದಾಗ ಲಾಂಗ್ ಕ್ಯಾಪ್ಟನ್ಸ್ ಅಂತ ಯಾರೂ ಇಲ್ಲ. 2024ರಿಂದ ಈಚೆಗೆ ಕ್ಯಾಪ್ಟನ್ ಆಗಿರೋರು ಎಲ್ಲರೂ ಇರೋದು. ಅಂಡ್ 2025ರ IPL ಮೆಗಾ ಹರಾಜಿನ ಬಳಿಕ ಕೆಲ ಫ್ರಾಂಚೈಸಿಗಳು ಹೊಸ ನಾಯಕರನ್ನ ನೇಮಕ ಮಾಡ್ಕೊಂಡಿದ್ರು. ಅಂಡ್ 2026ಕ್ಕೆ
2 ತಂಡಗಳಲ್ಲಿ ಮಾತ್ರ ನಾಯಕತ್ವ ಬದಲಾವಣೆ ಆಗೋದು ಗ್ಯಾರಂಟಿ ಇದೆ. ಕೆಕೆಆರ್ ಮತ್ತು ರಾಜಸ್ಥಾನ ತಂಡಗಳಿಗೆ ಹೊಸ ನಾಯಕತ್ವ. 2024ರ ಐಪಿಎಲ್ ಚಾಂಪಿಯನ್ ಆಗಿದ್ದಂಥ ಕೆಕೆಆರ್ ತಂಡ ಕಳೆದ ಆವೃತ್ತಿಯಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಿರಲಿಲ್ಲ. ಅಜಿಂಕ್ಯ ರಹಾನೆ ಅವರ ನಾಯಕತ್ವದಲ್ಲಿ ಎಫೆಕ್ಟಿವ್ ಆಗಿರಲಿಲ್ಲ. ಹೀಗಾಗಿ ಮುಂದಿನ ಸೀಸನ್ಗೂ ಮುನ್ನ ಹೊಸಬರಿಗೆ ನಾಯಕತ್ವ ನೀಡುವಂತಹ ಸಾಧ್ಯತೆ ಇದೆ. ಅದು ಅಲ್ಲದೆ ವೆಂಕಟೇಶ್ ಅಯ್ಯರ್ ತಂಡದಿಂದ ಹೊರಬಿದ್ದಿರೋದ್ರಿಂದ ಯಾರಿಗೆ ನಾಯಕತ್ವ ನೀಡ್ತಾರೆ ಎನ್ನುವಂತ ಕ್ಯೂರಿಯಾಸಿಟಿ ಕೂಡ ಇದೆ. ಅಥವಾ ರಹಾನೆ ಮತ್ತೊಂದು ವರ್ಷ ಕಂಟಿನ್ಯೂ ಮಾಡ್ತಾರೆ ಎನ್ನುವಂತ ಸಾಧ್ಯತೆ ಕೂಡ ಇದೆ. ಇನ್ನು ರಾಜಸ್ಥಾನ ರಾಯಲ್ಸ್ ತಂಡ ಅಂತೂ ತಮ್ಮ ನಾಯಕ ಸಂಜು ಸ್ಯಾಮ್ಸನ್ ಸಿಎಸ್ಕೆಗೆ ಟ್ರೇಡ್ ಮಾಡಿಕೊಟ್ಟಿದೆ. ಹಾಗೆ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರ್ರನ್ ಅವರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ ಟ್ರೇಡ್ ಮೂಲಕ. ಬಹುಶಃ ಜಡ್ಡುಗೆ ಕ್ಯಾಪ್ಟನ್ಸಿ ಸಿಗುವಂತ ನಿರೀಕ್ಷೆ ಇದೆ ಎನ್ನುವಂತ ಟಾಕ್ ಇದೆ. ಬಟ್ ಇನ್ನೂ ಅಧಿಕೃತವಾಗಿ ಕನ್ಫರ್ಮ್ ಆಗಿಲ್ಲ. ಹೀಗಿದ್ರೂ ಕೂಡ ಈ 2 ತಂಡಗಳ ನಾಯಕರು ಬದಲಾವಣೆ ಆಗೋದಂತೂ ಗ್ಯಾರಂಟಿ ಇದೆ. ಒಟ್ಟಿನಲ್ಲಿ ಐಪಿಎಲ್ 2026ರ ಹರಾಜು ಡಿಸೆಂಬರ್ 16ರಂದು ಅಬುಧಾಬಿಯಲ್ಲಿ ನಡೆಯಲಿದೆ. ಮಿನಿ ಹರಾಜು ಆಗಿರೋದ್ರಿಂದ ಒಂದೇ ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ, ಅಂದ್ರೆ ಮುಗಿಯುತ್ತೆ. ಆದರೆ ಯಾರು ಯಾವ ತಂಡಗಳಿಗೆ ಸೇರಿಕೊಳ್ತಾರೆ ಅನ್ನೋದೇ ಈಗಿರುವಂತ ಕುತೂಹಲ. ನಮಸ್ಕಾರ.